ಅಯೋಧ್ಯೆಯ ಶ್ರೀರಾಮಚಂದ್ರನ ಭವ್ಯ ಮಂದಿರ ಅದು ಜನವರಿ 22ನೇ ತಾರೀಕು ಉದ್ಘಾಟನೆಯಾಗುತ್ತೆ. ಬಾಲರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯನ್ನು ಕೂಡ ಜನವರಿ 22ನೇ ತಾರೀಕು ಮಾಡ್ತಾರೆ. ಇದಕ್ಕಾಗಿ ಇಡೀ ದೇಶ, ಇಡೀ ವಿಶ್ವವೇ ಈಗ ಕಾಯುತ್ತಿದೆ. ಈ ಮೂರ್ತಿಯನ್ನ ನಿರ್ಮಾಣ ಮಾಡಿದವರು ಅಂದ್ರೆ 3 ಜನ ಪ್ರತ್ಯೇಕವಾಗಿ ನಿರ್ಮಾಣ ಮಾಡಿದ್ದಾರೆ. ಕನ್ನಡಿಗರು 2 ಮೂರ್ತಿಯನ್ನ ಪ್ರತ್ಯೇಕವಾಗಿ ನಿರ್ಮಾಣ ಮಾಡಿದ್ದಾರೆ. ಮೈಸೂರಿನ ಅರಣ್ಯ ಯೋಗಿರಾಜ್ ಅವರು ಈ ಬಾಲರಾಮನ 5 ವರ್ಷ ವಯಸ್ಸಿನ ಬಾಲರಾಮನ ಮೂರ್ತಿಯನ್ನ ನಿರ್ಮಾಣ ಮಾಡಿದ್ದಾರೆ. ವೋಟಿಂಗ್ ಮೂಲಕ ಆ ಮೂರ್ತಿಯನ್ನ ಆಯ್ಕೆ ಮಾಡ್ತಾರೆ. ಆ ಮೂರ್ತಿಯಲ್ಲಿ ಆ ದೈವಿಕ ಶಕ್ತಿಯ ಜೊತೆಗೆ ಶ್ರೀರಾಮನ ತೇಜಸ್ಸು, ವರ್ಚಸ್ಸು ಆ ಮೂರ್ತಿಯಲ್ಲಿ ಕಂಡು ಬಂದರೆ, ಆ ಸ್ವರೂಪದಲ್ಲಿ ಕಂಡು ಬಂದರೆ ಅದನ್ನ 22ನೇ ತಾರೀಕು ಅದನ್ನ ಪುಣ್ಯ ಪ್ರತಿಷ್ಠಾಪನೆ ಮಾಡ್ತಾರೆ. ಈ ಅರುಣ್ ಯೋಗಿರಾಜ್ ಮೈಸೂರು ಮೂಲದವರು, ಅವರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಮೂರ್ತಿ ನಿರ್ಮಾಣದ ವಿಚಾರದ ಬಗ್ಗೆ ಬನ್ನಿ ನೋಡೋಣ. ಸ್ಥಳ ಅಯೋಧ್ಯೆಯಲ್ಲೇ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತೇಳಿ ಪ್ರತಿಯೊಬ್ಬ ಹಿಂದುವಿನ ಕನಸಾಗಿತ್ತು. ಈಗ ಈ ಕನಸು ಈಡೇರ್ತಾ ಇದೆ. ಇದೇ ಅಂದರೆ ಮುಂದಿನ ತಿಂಗಳು 22ರಂದು ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಈಗಾಗಲೇ ಈ ಒಂದು ರಾಮ ಮಂದಿರದಲ್ಲಿ ಬಾಲರಾಮವನ್ನು ಕೆತ್ತನೆ ಮಾಡಿರುವಂತಹ ಮೈಸೂರಿನ ಶಿಲ್ಪಿ ಯೋಗಿ ಅಂದರೆ ಅರುಣ್ ಯೋಗಿರಾಜ್ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ಬಾಲರಾಮನ್ನ ನೀವು ಅಲ್ಲಿ ಕೆತ್ತನೆ ಶುರು ಮಾಡಿದ್ದೀರಾ ಸರ್? ಕೆಲಸ ಮುಗಿದಿದೆ ಸರ್ ಈಗ. ಸೊ ಹೇಗಿದೆ ಸರ್ ಅಂತ ಕೆಲಸ ಎಲ್ಲ ಹೇಗೆ ನಡೀತಾ ಇತ್ತು ಸರ್? ಇದು ಕೆಲಸ ನಮಗೆ ಸುಮಾರು ಜೂನ್ ತಿಂಗಳಲ್ಲಿ ಶುರು ಮಾಡ್ತೀವಿ. 3 ಜನ ಕಲಾವಿದರುಗಳಿಗೆ ಇದನ್ನು ಒಂದು ಅವಕಾಶ ಕೊಟ್ಟಿರ್ತಾರೆ. 3 ಜನನೂ ಬೇರೆ ಬೇರೆ ಶೈಲಿಗಳಲ್ಲಿ ಒಂದು ಪ್ರಯತ್ನ ಮಾಡಿದ್ದೀವಿ. ಈ ಒಂದು ಕೆತ್ತನೆಯನ್ನು ನಾವು ಮೈಸೂರಿನ HD ಕೋಟೆ ಕಲ್ಲನ್ನು ನಾವು ಮತ್ತು GL ಭಟ್ ಸರ್, ಕರ್ನಾಟಕದವರೇ ಆದ ಶಿಲ್ಪಿಗಳು, ಅವರು ಇದನ್ನು ಬಳಸಿರ್ತೀವಿ. ರಾಜಸ್ಥಾನ ಒಬ್ಬರು ಕಲಾವಿದರು ಸತ್ಯನಾರಾಯಣ ಪಾಂಡೆ ಅವರು ಮಾರ್ಬಲ್ನಲ್ಲಿ ಒಂದು ಮೂರ್ತಿಯನ್ನು ತಯಾರು ಮಾಡಿದ್ದಾರೆ. ಈ 3ರಲ್ಲಿ ಯಾವುದು ಬೆಸ್ಟ್ ಇದೆ ಅದನ್ನು ಅವರು ಕೊನೆಗೆ ಸೆಲೆಕ್ಟ್ ಮಾಡ್ಕೊತಾರೆ. ಈ ಒಂದು ಪ್ರೋಸೆಸ್ ನಮಗೆ ಜೂನಲ್ಲಿ ಶುರುವಾಗಿತ್ತು, ಡಿಸೆಂಬರಲ್ಲಿ ಮುಗೀತು. ಒಂದು 6 ತಿಂಗಳ ಕಾಲ ಈ ಒಂದು ಕೆತ್ತನೆ ಕೆಲಸನ ಮಾಡಿ ಬಂದಿದೆ ಸರ್. ಅಲ್ಲಿ ಅಂದರೆ ಸರ್, ಈ ಅದೇ ಸೆಲೆಕ್ಷನ್ ಪ್ರೋಸೆಸ್ ಎಲ್ಲ ಯಾವ ರೀತಿ ಇತ್ತು ಸರ್ ಅಂತ? ಈಗ ಸೆಲೆಕ್ಷನ್ ಪ್ರೋಸೆಸ್ ನಮಗೆ ಮೊದಲು ನಮಗಂತಲ್ಲ ಕಲಾವಿದರುಗಳಿಗೆ ಒಂದು ಆಹ್ವಾನ ಇರ್ತದೆ. ಇನ್ವೈಟೆಡ್ ಆರ್ಟಿಸ್ಟ್ಗಳು ಸುಮಾರು ಒಂದು 8-9 ಜನ ಇರ್ತಾರೆ ಅನಿಸುತ್ತೆ. ಅಷ್ಟು ಜನಕ್ಕೆ ಒಂದು ಅವಕಾಶ ಕೊಡ್ತಾರೆ. ಒಂದು PPT ಮುಂಚೆ ಏನು ಕೆಲಸ ಮಾಡಿದ್ದೀವಿ ಅದ್ರ ಬಗ್ಗೆ ಒಂದು ಮಾಹಿತಿನ ನೀಡಬೇಕಾಗಿರುತ್ತೆ, ಒಂದು ಫೋಟೋಸ್ಗಳನ್ನ ತೋರಿಸ್ಬೇಕಾಗಿರುತ್ತೆ. ಸೊ ಕೊನೆಗೆ ಇದನ್ನೆಲ್ಲ ನೋಡಿದಂಥ ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ ಮೆಂಬರ್ಸು ಮತ್ತು ಕನ್ಸ್ಟ್ರಕ್ಷನ್ ಕಮಿಟಿ ಚೇರ್ಮನ್ ಇರ್ಬೋದು, ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಕಲ್ಚರ್ ಮಿನಿಸ್ಟ್ರಿ ಕೆಳಗೆ ಬರುವಂಥ IGNCA ಚೇರ್ಮನ್ಸ್ ಇರ್ಬೋದು, ಇವರೆಲ್ಲರೂ ಕೊನೆಗೆ ಇಷ್ಟು ಜನ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ. 3 ಜನಕ್ಕೆ. ಅದರಲ್ಲಿ ನಾನು ಒಬ್ಬ ಆಗಿರ್ತೀನಿ. ನಾನು ಒಬ್ಬ ಜೊತೆ ನಾನೇ ಕಿರಿಯನು, ಚಿಕ್ಕ ವಯಸ್ಸಿನ ಒಬ್ಬರು ಶಿಲ್ಪಿಯ ನಾನೇ ಅಲ್ಲಿ. ಈ ಒಂದು ಅವಕಾಶ ಸಿಕ್ಕಿದ್ದು ನನ್ನ ಜೀವನದ ಒಂದು ದೊಡ್ಡ ಭಾಗ್ಯ ಅಂತ ಹೇಳ್ಬೋದು. ಅಂದರೆ ಸರ್, ಅದು ಹಿಂದೆ ನೀವು ಕೂಡ ಸುಭಾಷ್ ಚಂದ್ರ ಬೋಸ್ ಅವರ ಶಿಲ್ಪಿಯನ್ನು ಕೆತ್ತನೆ ಮಾಡಿದ್ರಿ ಸರ್. ಆ ಒಂದು ಶಿಲ್ಪಿಯ ಕೆತ್ತನೆಗೂ ಸರ್ ಇವತ್ತು ನೀವು ಮಾಡಿರುವಂತಹ ಬಾಲರಾಮನಿಗೂ ಎಷ್ಟು ಖುಷಿ ಆಗ್ತಿದೆ ಸರ್ ಅಂತ? ನೋಡಿ, ಪ್ರತಿಯೊಂದು ನನಗೆ ಸ್ವಲ್ಪ ಅದೃಷ್ಟವಂತನೇ ಅಂತ ಹೇಳ್ಬೋದು. ನಮಗೆ ಸಿಕ್ಕಿರೋ ಅವಕಾಶಗಳೆಲ್ಲ ತುಂಬ ದೇಶಕ್ಕೆ ಪ್ರಮುಖವಾದ ಸ್ಥಳಗಳಲ್ಲಿ, ಕೇದಾರ್ನಾಥ್ ಇರ್ಬೋದು, ಇಂಡಿಯಾ ಗೇಟ್ ಇರ್ಬೋದು, ಅವೆರಡಕ್ಕಿಂತ ದೊಡ್ಡದು ಇನ್ನೇನು ಸಿಗಲ್ಲ ಅಂತ ಅಂದ್ಕೊಂಡಿದ್ವಿ. ದೇವರಿಲ್ಲ ಇರೋ ಅಂತೇಳಿ ಇನ್ನೂ ಅದಕ್ಕಿಂತ ದೊಡ್ಡದೊಂದು ಅವಕಾಶ ಕೊಟ್ಟಿದ್ದಾರೆ. ಅಯೋಧ್ಯೆಯಲ್ಲಿ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಆಗುವಂಥ ರಾಮನಲ್ಲ, ನಾನು ಪ್ರೇಕ್ಷಕನಾಗಿ, ಭಾರತೀಯನಾಗಿ, ಶಿಲ್ಪಿ ಅಲ್ಲದೆ ನಾನು ಇದೊಂದು ಕ್ಷಣಕ್ಕೆ ವೆಯ್ಟ್ ಮಾಡ್ತಿದ್ದವರು ಚಿಕ್ಕ ವಯಸ್ಸಿಂದನೂ. ನಾವಾಗಿರ್ಬೋದು, ನಮ್ಮ ತಂದೆ ತಾಯಿ ಇರ್ಬೋದು, ಪ್ರತಿಯೊಬ್ಬರು ನಮ್ಮ ಭಾರತದಲ್ಲಿ ಇದೊಂದು ಸಮಯಕ್ಕೆ ಕಾಯ್ತಾ ಇದ್ವಿ. ಆ ಒಂದು ಸಮಯಕ್ಕೆ ಜೊತೆಗೆ ನಾನು ಒಂದು ಸ್ಟೆಪ್ ಮೇಲೆ ನನಗೆ ಒಂದು ಮೂಲ ವಿಗ್ರಹ ಮಾಡೋ ಒಂದು ಅವಕಾಶವೂ ಸಿಕ್ಕಿದ್ದು. ಇದಕ್ಕೆ ನಮ್ಮ ತಂದೆ ತಾಯಿಯರ ಆಶೀರ್ವಾದ ಮತ್ತು ನಮ್ಮ ಹಿರಿಯರು ಮಾಡಿದ ಪುಣ್ಯಗಳೇ ಒಂದು ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಏನು ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಮಾತುಗಳು. ಈಗಾಗಲೇ 51 ಇಂಚಿನ ವಿಗ್ರಹ ತಯಾರಾಗಿದೆ. 22ನೇ ತಾರೀಕು ಅದು ನಮ್ಮ ವಿಗ್ರಹ ಸೆಲೆಕ್ಟ್ ಆಗುತ್ತೋ ಅಥವಾ ಮತ್ತಿಬ್ಬರು ಮಾಡಿರುವಂತಹ ವಿಗ್ರಹ ಸೆಲೆಕ್ಟ್ ಆಗುತ್ತೋ ಅದು ಈಗಂತೂ ಗೊತ್ತಿಲ್ಲ. ಸದ್ಯಕ್ಕಂತೂ ಈ ಒಂದು ಕೆಲಸ ಮಾಡಿ ಸಾಕಷ್ಟು ಖುಷಿಯಲ್ಲಿದ್ದೇನೆ. ಒಂದಷ್ಟು ಏನೋ ಒಂದು ಸಾಧನೆ ಮಾಡಿರುವಂತಹ ಒಂದು ಸಂತಸನಲ್ಲಿದೆ. ನಿಜಕ್ಕೂ ಕೂಡ ಆ ಒಂದು ಕೆಲಸ ಪ್ರತಿನಿತ್ಯವೂ ಕೂಡ ಸಾಕಷ್ಟು ಅಂದರೆ ಕನಸೆಲ್ಲ ಕಂಡು ಆ ಒಂದು ವಿಗ್ರಹವನ್ನು ಮಾಡಿದ್ದೇವೆ. ಇಡೀ ಭಾರತ ನಿಜಕ್ಕೂ ಕೂಡ ಆ ಒಂದು ವಿಗ್ರಹವನ್ನು ಯಾವ ರೀತಿ ಸ್ವೀಕಾರ ಮಾಡುತ್ತೆ ಅನ್ನೋದು ಕೂಡ ನಮಗೆ ಸಾಕಷ್ಟು ಕುತೂಹಲ ಮೂಡಿಸೋ ಮಾತುಗಳು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪ್ರವರ್, ರಿಪಬ್ಲಿಕ್ ಕನ್ನಡ.